ಸೊ ವೆಲ್ಕಮ್ ಟು ಅಡಲ್ಟ್ಹುಡ್. ಸೊ 20 ಕಂಪ್ಲೀಟ್ ಆಯಿತು. ಇದು ನೈಟ್ ಕಟ್ ಮಾಡ್ಸೋಕ್ಕೆ, ಇದು ನಾಳೆ ಕಟ್ ಮಾಡ್ಸೋಕ್ಕೆ. KSG ಅಂದರೆ ಕುಶಾಲ್ ಶ್ರೀನಿವಾಸ್ ಗೌಡ ಅಂತ. 20 ಈಗ ಕಾಣಿಸಲ್ಲ. ವೆಲ್ಕಮ್ ಟು ಅಡಲ್ಟ್ಹುಡ್. ಸೊ 12 o'clock ಆಯಿತು, ಇನ್ನು 1 minute ಇದೆ. ಸೊ ಅವನಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ. ಇವಾಗ ನಾವು ನಾನಪ್ಪ ಬರ್ಡೇ ಟು ಯು. ಫ್ಯಾನ್ ಆಫ್ ಮಾಡು, ಲೈಟ್ ಹಿಂಗೆ ಚೆನ್ನಾಗಿರುತ್ತೆ, ಆಫ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು. ನನ್ನ ಮಗಂದು 20ನೇ ವರ್ಷದ ಬರ್ತಡೇ. ಕಟ್ ಮಾಡು. ಓದು ಏನಿದೆ ಅಂತ. ಅಡಲ್ಟ್ಹುಡ್. ನೀನು ಚಿಕ್ಕವರಿಂದ ದೊಡ್ಡವನಾಗ್ಬಿಟ್ಟೆ ಮನೆ. ಓ ಇವ್ರಿಗೂ ಎಲ್ಲ ಫೋನ್ ಕಾಲ್ಸ್ ಬರ್ತಿದೆ, ಎಷ್ಟು ಗಲೀಜಾಗಿ ಇಟ್ಕೊಂಡಿದೆ ನೋಡಿ. ಹ್ಯಾಪಿ ಬರ್ತ್ಡೇ ಮಗನೆ. ಚೆನ್ನಾಗಿ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಸಾಕು ಸಾಕು. Happy 20th birthday, happy Birthday to you, happy birthday to you, happy birthday. happy birthday, happy birthday to you. 20 years. It starts from Hello. 2. ಥ್ಯಾಂಕ್ ಯು ಮಾಮ್. Someone thinks first. ಫ್ರೆಂಡ್ಸ್ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರಪ್ಪ, ಬಂದಿದ್ದಾರೆ. ತಿಂದೆ. ಸೊ ನನ್ನ ಮಗನ ಬರ್ತಡೇ ಸೆಲಿಬ್ರೇಷನ್ ಆಯಿತು. ನನ್ನ ಮಗನ ಬರ್ತಡೇಗೂ ನನ್ನ ಮಗಳ ಬರ್ತಡೇಗೂ ಒಂದು 15 days ಗ್ಯಾಪ್ ಅಷ್ಟೇ. ಸೊ ಹಿಂದಿಂದೇ ಬರ್ತಡೇ ವ್ಲಾಗ್ಸ್ ಆಗುತ್ತೆ. 1 ವಾರ ಅಷ್ಟೇ. ಲಾಸ್ಟ್ ವಾರ ನಾನು ಮಾಡಿದ್ದು ಟ್ಯೂಸ್ಡೇ, ಇದು ಇವಾಗ ಅದೇ 1 week ಡಿಫ್ರೆನ್ಸು. ಸೊ ಹಿಂದಿಂದೇ ಬರ್ತಡೇ ವ್ಲಾಗ್ಸ್ ಬರುತ್ತೆ. ಸೊ ಅವನು ಆಚೆ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಬಂದಿದ್ದು. ಅವ್ರ ಫ್ರೆಂಡ್ಸ್ ಬಂದಿದ್ರು, ಎಲ್ಲ ಕೇಕ್ ಕಟ್ ಮಾಡಿಸಿದ್ರು. ನಾವು ಸಪ್ರೇಟು, ಫ್ರೆಂಡ್ಸ್ ಸಪ್ರೇಟು. ಸೊ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಪಾಪ ಬಂದಿರಲ್ಲ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಸುಮ್ಮನೆ ಒಂದೊಂದು ದೋಸೆ ಇಡ್ಲಿ ಸೇರಿ, ಯಾಕಂದರೆ ಕೆಲವರೆಲ್ಲ ವೆಜ್ ಅವ್ರು ಇದ್ದಾರೆ, ಅದಕ್ಕೋಸ್ಕರ ದೋಸೆ ತಿನ್ಕೊಂಡು ಬರೋಣ ಅಂತ ನಮ್ಮ ಜಾಗ ಮಾಮೂಲಿ ವೇಗ ಸಿಟಿ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಸಾಂಗ್ ಯಾವುದು ಏನೂ ಗೊತ್ತಿರಲಿಲ್ಲ. ಶಿ ಸೆಂಟ್ ಇಟ್ ಸೋ ಮೆನಿ ಟೈಮ್ಸ್ ಅಂಡ್ ಸ್ಪೀಡ್ ಬರೀ ಅದೇ ಸಾಂಗು. Sunny, bye. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನೆ ಹೇಳ್ದಂಗೆ ನೆನೆ ರಾತ್ರಿ ಎಲ್ಲ ಕೇಕ್ ಕಟ್ಟಿಂಗ್ ಆಯಿತು, ಎಲ್ಲ ಆಯಿತು. ಇವತ್ತು ನನ್ನ ಮಗನ ಬರ್ತಡೇ ಅಂತ ಆದ್ವಿ ಬೆಳಿಗ್ಗೆನೆ. ಇವತ್ತು ಏನು ಮಾಡೋಣ, ಇವ್ನಿಗೇನು ಪಾಪ ಸರ್ಪ್ರೈಸ್ ಆ ಥರ ಎಲ್ಲ ಏನಿಲ್ಲ, ನಮ್ಮಪ್ಪ ಅಮ್ಮನಿಗೆ ಸರ್ಪ್ರೈಸು. ಪೂಜೆ ಆಯಿತು, ಅರ್ಚನೆ ಎಲ್ಲ ಆಯಿತು. ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬಿಡದಿಗೆ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ವಿ. ನಾವು ಚಿಕ್ಕ ಮಕ್ಕಳು ಇದ್ದಾಗ, ಚಿಕ್ಕವರಾಗಿದ್ದಾಗ ನಮ್ಮ ಪ್ರಪಂಚ ಬಂದು ನಮ್ಮ ಅಪ್ಪ ಅಮ್ಮ ಆಗಿರ್ತಾರೆ, ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ ಆಗಿರ್ತಾರೆ. ಬೆಳೀತಾ ಒಂದು ಸ್ಟೇಜಿಗೆ ಬರ್ತೀವಿ, ಮದುವೆ ಆಗುತ್ತೆ. ಮದುವೆ ಆದಾಗ ಅನಿಸುತ್ತೆ ಗಂಡನೇ ಜಗತ್ತು, ಗಂಡ ಬಿಟ್ಟರೆ ಬೇರೆ ಇಲ್ಲ ಜಗತ್ತು ಅನಿಸುತ್ತೆ. ಅದಾದ ಮೇಲೆ ಎಲ್ಲ ಸ್ಥಾನನೂ ಮೀರಿ ತುಂಬೋ ಸ್ಥಾನ ಅಂದರೆ ಅದು ಅಮ್ಮ ಅನ್ನೋ ಸ್ಥಾನ. ಸೊ ಅದರಲ್ಲೂ ಮೊದಲನೇ ಮಕ್ಕಳು ಹುಟ್ಟಿದಾಗ ಆಗೋಷ್ಟು ಖುಷಿ ಯಾವುದಕ್ಕೂ ಇದು ಅನಿಸೋದಿಲ್ಲ. ಸೊ ಈ ಪ್ರೀತಿನ ಇನ್ನೂ ಯಾರು ಮೀರ್ಸಕ್ಕಂತೂ ಆಗಿಲ್ಲ. ಮೀರಿಸ್ಬೇಕು ಅಂದರೆ ಇವ್ರ ಮಕ್ಕಳು ಬರಬೇಕು. ನೋಡೋಣ, ಅದು ಮೀರ್ಸೋಕ್ಕಾಗತ್ತಾ ಆಗಲ್ವಾ ಗೊತ್ತಿಲ್ಲ. ನಮ್ಮ ಅಮ್ಮನ ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮನ್ನು ಜಾಸ್ತಿ ಪ್ರೀತಿಸ್ತಾರ, ಮೊಮ್ಮಕ್ಕಳನ್ನ ಜಾಸ್ತಿ ಪ್ರೀತಿಸ್ತಾರ ಅಂತ. ಸೊ ನೋಡೋಣ. ಸ್ಟಿಲ್ ನಾವು ನನ್ನ 2 ಮಕ್ಕಳು ಪ್ರೀತಿನ ಇದುವರೆಗೂ ಯಾರು ಅದನ್ನು ದಾಟಿ ಮುಂದಕ್ಕಂತೂ ಹೋಗೋಕ್ಕಾಗಿಲ್ಲ. ಸೊ ನೋಡೋಣ. ನೈಸ್ ರೋಡ್ ಫುಲ್ ಜಾಮ್. ಮೈಸೂರಿಗೆ ಹೋಗೋ ಕಡೆ ಈ ಕಡೆ, ತುಮಕೂರ್ಗೆ ಹೋಗೋ ಕಡೆ ಇಲ್ಲ, ಮೈಸೂರಿಗೆ ಹೋಗೋ ಕಡೆ ಆದ್ರೆ ಏನು ಇದೆ ರೀ, 3-4 ಟೋಲ್ ಇದೆ. ಜಾಮ್ ಇದು ನೈಸ್ ರೋಡ್. ಅದೇನೆ ಇಲ್ಲಿಂದ ಜಾಮ್ ಆಗುವಷ್ಟು ರಶ್ ಇದೆಯಾ? ನಾವು ಬಿಡದಿಲಿ ಇಡ್ಲಿ ತಿನ್ನೋಣ ಅಂತ ಅನ್ಕೊಂಡು ಹೋಗ್ತಾ ಇರೋದು, ನೋಡಿದ್ರೆ ಹಿಂಗ್ ಜಾಮ್ ಆಗಿದೆ. ತಿನ್ನೋ ಅಷ್ಟರಲ್ಲಿ ಆಲ್ರೆಡಿ ಟೈಮು 11 ಗಂಟೆ, ಕಾಣಿಸ್ತಾ ಇಲ್ಲ ಟೈಮ್ 11 ಗಂಟೆ ಆಗಿದೆ. ಏನು ಇಷ್ಟು ಜಾಮು? ಇದು ನೈಸ್ ರೋಡು ಒಂಥರ, ಇದು ಟೋಲ್ ಕಟ್ ಬೇರೆ ಬರಬೇಕಾ ನಾವು? ಇಲ್ಲಿ ಜಾಮ್ ಆಗಿರೋದು ಊರಬ್ಬ ಅಂತೆ. ಇಲ್ಲಿ ನೋಡಿ ಎಲ್ಲ ಪೆಂಡಲ್ ಹಾಕಿದ್ದಾರೆ, ಕುರಿ ಕೋಳಿ ಎಲ್ಲ ಕುಯ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿ ದೇವ್ರು, ಅಲ್ಲಿ ನೋಡ್ರಿ ಮೆರವಣಿಗೆ ದೇವರು.
ಸೊ ಊರಬ್ಬ ಅದರಿಂದ ಜಾಮ್ ಆಗಿರೋದಿಲ್ಲ ಅಷ್ಟೇ. ತಿಂಡಿಗೆ ಅಂತ ಬಿಡ್ತೀವಿ ಬಂದ್ವಿ. ಏನು ರಾಮನಗರಕ್ಕೆ ಬಂದಿದ್ದು ಅಂದರೆ ಅಲ್ಲಂತ ಅಕ್ಕಪ್ಪ ಏನಂತಕ್ಕೆ ರಾಮನಗರಕ್ಕೆ ಬಂದಿದ್ದು ಅಂದರೆ ನನ್ನ ಮಗನಿಗೆ ಅವ್ರ ಅಜ್ಜಿ ತಾತ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಅವ್ರ ತಾತ ಅಂದರೆ ತುಂಬ ಪ್ರಾಣ. ಇಬ್ರು ಇಷ್ಟ, ಬಟ್ ಅಂದರೆ ಅವ್ರ ತಾತ ಅಂದರೆ ಇಷ್ಟ. ಸೊ ಅವ್ರ ತಾತನಿಗೆ ಖುಷಿ ಪಡಿಸಿದ್ರೆ ಅವನು ಖುಷಿ. ಸೊ ಅದಕ್ಕೆ ಅವನೇ ಗಲಾಟೆ ಮಾಡಿ ಬಂದಿದ್ದೀವಿ. ಸರ್ಪ್ರೈಸ್ ಅವ್ರಿಗೆ. ನೋಡೋಣ ಬನ್ನಿ. ಅಜ್ಜಿ ಅಯ್ಯೋ ತಾತ ಎಲ್ಲಿ? ತಾತ ಮಲಗಿದೆ. ಏನಪ್ಪ ಹಿಂಗೆ ಸರ್ಪ್ರೈಸ್ ಕೊಡ್ತೀರಾ? ಅಜ್ಜಿ ಏನು ಮಾಡಪ್ಪ. ತಾತ ಹೇಗಿದೆಯೋ ತಾತ? ಬನ್ನಿ. ಹೇಳಕ್ಕಿಲ್ವ ನಾವು ವಿಶ್ ಮಾಡಿದಾಗ, ಆದ್ರೆ ಸರ್ಪ್ರೈಸ್ ಕೊಡ್ಬೇಕು. ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಕಣ್ರು? ಪೂಯಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೋ? ನಾನು ಮಾತ್ರ ಇಲ್ಲ. ನೋಡಲ್ಲಿ ಸೊ ಎಲ್ಲ ರೆಡಿಯಾಗಿ ಡಾಬಾಗೆ ಹೋಗ್ತಾ ಇದೀವಿ ಊಟಕ್ಕೆ. ಅಲ್ಲೇ ಕೇಕ್ ಕಟ್ ಮಾಡಿಸ್ಕೊಂಡು. ಶಂಕರ್ ನಾಟಿ ಫ್ಯಾಮಿಲಿ ಡಾಬಾ, ರಾಮನಗರದಲ್ಲಿ ಇಷ್ಟು ವರ್ಷದಿಂದ ಇದ್ದು ಒಂದ್ಸರಿನೂ ಬಂದಿರಲಿಲ್ಲ. ಈಗ ಇವತ್ತು ಬಂದಿದ್ದೀವಿ. ನಿನ್ನ ಹೆಸರೇನು? ವಿಶಾಲ್ ಶ್ರೀನಿವಾಸ್ ಗೌಡ. ಅದಕ್ಕೆ KSG ಅಂತ ಕೇಕ್ ಮೇಲೆ ಬರ್ಸಿರೋದು. ತೋರ್ಸ್. ಇಟ್ಕೊ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಬಂಟಿ ಮಗನಿಗೆ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ತಾತ. ಬೇರೆ ಹೊಸ ತಗೋ, ಅದು ಹಳೇದೇನಿಲ್ಲ. ಎಷ್ಟು ಜೋಕ್ ನೋಡಿ. ನನ್ನ ಮಗ ಖುಷಿಲಿ ಅವ್ರ ತಾತನ್ಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾವೆ. ಸ್ವಲ್ಪ ತಿನ್ಸ್ರಿ, ಊಟ ಮಾಡೋಕ್ಕಾಗಲ್ಲ. ಸಾಕು ಬಿಡು. ಅದೇ ತಿನ್ನಿಸ್ರಿ, ಕಟ್ ಮಾಡ್ಬಿಡಿ. ಅದಕ್ಕೆ ಅಪ್ಪನ ತಿನ್ಸು. ಹೌದು, ರಾತ್ರಿ ತಿನ್ಸಿಲ್ವಲ್ಲ. ನಾನು ನೋಡಮ್ಮ, ಮದ್ವೆಗಿಂತ ಮುಂಚೆ ನೀವೇ ಎಲ್ಲ ನಮ್ಗೆ. ಮದ್ವೆ ಆದ್ಮೇಲೆ ಗಂಡನೇ ಎಲ್ಲ, ಮಕ್ಳಾದ್ಮೇಲೆ ಮಕ್ಳೇ ಎಲ್ಲ. ಇವಾಗ ಮಕ್ಳನ್ನು ಮೀರ್ಸೋ ಪ್ರೀತಿ ಕೊಡೋದು ಯಾರು? ಮೊಮ್ಮಕ್ಳುಗಳು. ಅದನ್ನ ಕೇಳಿದ್ದು. ಪ್ರೀತಿ ಹಂಗಂತ ನನ್ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತನಾ? ಪ್ರೀತಿ ಇದೆ, ಒಂದಕ್ಕಿಂತ ಒಂದು ಕೈ ಮೇಲೆ. ಅಷ್ಟೇ, ಅದನ್ನ ಕೇಳಿದ್ದು. ಅಮ್ಮನ್ಗೆ ಏನ್ ಕ್ವಶನ್ ಇತ್ತು ಅಂದ್ರೆ, ಇವಾಗ ನನ್ಗೆ ನಮ್ಮಿಬ್ರು ಮಕ್ಳ ಮೇಲೆ ಪ್ರೀತಿ ಅಷ್ಟೇ. ಬಂಟಿ ಮಕ್ಳಾದ್ರೆ ಮೊಮ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತಾ ಅಂತ ಅಜ್ಜಿ ಜಾಸ್ತಿ ಇರುತ್ತಾ, ಅಥವಾ ಮಕ್ಕಳೇನೆ ಜಾಸ್ತಿ ಪ್ರೀತಿನ, ಮೊಮ್ಮಕ್ಳು ಜಾಸ್ತಿ? ಅದು ಒಂದು ಕೈ ಮೇಲೇನೇನೆ. ಮೊಮ್ಮಕ್ಳುಗಳಿಗೆ ಮೊಮ್ಮಕ್ಳ ಪ್ರೀತಿನೇ ಬೇರೆ, ಮಕ್ಳ ಪ್ರೀತಿನೇ ಬೇರೆ, ಗಂಡನ ಪ್ರೀತಿನೇ ಬೇರೆ. ಅದು ಅದ್ರಲ್ಲೂ ಒಬ್ಬ ಮೊಮ್ಮಗ ಇದ್ದಾನೆ ಬಂಟಿ ಅಂತ. ಅವ್ನ್ ತುಂಬಾ ಇಷ್ಟ. ಅಯ್ಯಯ್ಯ, ನೀನೇ ಹೇಳ್ಕೊಬಿಡ ಎಲ್ಲ ಕೊಚ್ಕೊಂಬಿಡ. ನಾಟಿ ಕೋಳಿ ಡಾಬಾ ರಾಮನಗರ ಅಂತೆ. 55,000 ಸಬ್ಸ್ಕ್ರೈಬರ್ ಇದ್ದಾರಂತೆ. ವರ್ಸ್ಟ್ ಅಂದರೆ ಲೈಫಲ್ಲಿ ಎಲ್ಲೂ ತಿಂದಿಲ್ಲ ಈ ಥರ ಕೆಟ್ಟದಾಗಿರೋ ಊಟನ ಬೈಬಾರ್ದು. ಬಟ್ ಏನು ಓಪ್ಲೆಸ್ ಫುಡ್ ಅಂದರೆ ಬಾಯಲ್ಲಿ ಇಡೋಕ್ಕಾಗಲ್ಲ. ಏನಪ್ಪ ಹಿಂಗಿದೆಯಾ ಅಂದರೆ, ಅಬ್ಬಬ್ಬಬ್ಬ ಎಷ್ಟು ಅಹಂಕಾರ ದುರಹಂಕಾರ ಇಲ್ಲಿರೋರಿಗೆ. ಇವನೇ ಹೋಗ್ತದೆ. ತುಂಬ ವರ್ಸ್ಟಪ್ಪ. ನಮ್ಮೂರೇನೆ ಆದರೂ ಇದಾಗುತ್ತೆ. ಶಂಕರ್ ನಾಟಿ ಕೋಳಿ. ಸೊ ಆ ಡಾಬಾ ಬಿಟ್ಟು ಪಕ್ಕ ಇನ್ನೊಂದು ಡಾಬಾ ಇದೆ, ಅಲ್ಲಿಗೆ ಬಂದಿದ್ದೀವಿ ಊಟಕ್ಕೆ. ಅಲ್ಲಿ ಊಟ ಮಾಡಲೇ ಇಲ್ಲ. ತುಂಬ ಅಂದರೆ ತುಂಬ ಒಂಥರ ಆರೋಗ್ಯಂಟ್ ಥರ. ತಿನ್ನೋಗಿದ್ರೆ ತಿನ್ನಿ, ಇಲ್ಲ ಎದ್ದೋಗಿ ಟೊಮೆಟೊ ಗೊಜ್ಜು ತಿನ್ನಿ, ಅದು ತಿನ್ನಿ, ಇದು ತಿನ್ನಿ ಅನ್ನೋ ರೀತಿ ಮಾತಾಡಿದ್ರೆ ಯಾಕೋ ಅವ್ರು ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಏನಿತ್ತಲ್ಲೆಲ್ಲ ಬಿಲ್ ಕ್ಲಿಯರ್ ಮಾಡಿಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಆರ್ಡ್ರ್ ಮಾಡ್ತಾಯಿದ್ರೆ ನಮ್ಮ ಹಿಂದೆ ಕೂತಿದ್ರು ಅವರು. ಎಲ್ಲ ಹೇಳ್ತಾರೆ, ಮೇಡಮ್ ನಾವು ಅಲ್ಲಿಂದಾನೇ ಪಕ್ಕದಿಂದ ಎದ್ದು ಬಂದೇವ್ರವ್ರೆ, ನಮಗೂ ಸಖತ್ ಬೇಜಾರಾಗೋಯ್ತು. ಸೊ ನಾವು ಅದಕ್ಕೆ ಅಲ್ಲಿಂದ ಎದ್ದು ಬಂದ್ವಿ ಅಂತ ಹೇಳಿದರು.
ಬೇಜಾರಾಗುತ್ತೆ. ನಮ್ಮೂರಲ್ಲೇ ನಮಗೆ ಹಿಂಗಾಯ್ತು ಅಂದರೆ ಪಾಪ ಇನ್ನು ಈ ಬೆಂಗಳೂರು ಮೈಸೂರು ರೋಡಲ್ಲಿ ಓಡಾಡೋರು ಯಾರು ಬಂದರೆ ಅವ್ರನ್ನ ಹೆಂಗೆ ಪಾಪ ಟ್ರೀಟ್ ಮಾಡ್ತಾರೆ ಅನ್ನೋದೇ ಬೇಜಾರು. ಸೊ ನಮಗೇನು ಮಾತಾಡೋಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಬಂದಿದ್ದು ಅವ್ರಿಗೆ ಬೇಜಾರಾಗಬಾರ್ದು ಅಂತ. ಸೊ ಪಕ್ಕ ಇನ್ನೊಂದು ಯಾವುದೋ ನಂದನ ಅಂತ ಇದೆ, ಇಲ್ಲಿ ಬಂದಿದ್ದೀವಿ, ಇನ್ನೂ ಫುಡ್ ಬಂದಿಲ್ಲ, ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಟೇಸ್ಟ್ ಹೆಂಗೆ. ಬಟ್ ಇಲ್ಲಿ ಸಪ್ಲೈ ಮಾಡೋರೆಲ್ಲ ಸ್ವಲ್ಪ ಡೀಸೆಂಟಾಗಿದ್ದಾರೆ, ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಬಟ್ ಅಲ್ಲಂತೂ ಇಲ್ಲ. ಅದೇ ನಮ್ಮ ಡ್ಯಾಡಿ ಹೇಳ್ತಾ ಇದ್ದಾರೆ ನೋಡಿ, ಇವ್ರದ್ದು ಹಾಕು ಶಂಕರ್ ನಾಟಿ ಡಾಬಾ ವರ್ಸ್ಟ್ ಅಂತ ಹಾಕು ಅಂತ ಇದ್ದಾರೆ. ಓಕೆ, ಡನ್ ಡನ್ ಡನ್. ಓಕೆ, ಹುಷಾರು. ಇಲ್ಲಿಗೆ ಮುಗೀತು ನನ್ನ ಮಗನ ಬರ್ತಡೇ ಪಾರ್ಟಿ. ಇನ್ನೇನಿದ್ರು ಸಾಯಂಕಾಲ ಒಂದು ಏನು ಸೆಲಿಬ್ರೇಷನ್ ಇದೆ ಅವ್ನು ಬಿಟ್ಟಿದ್ದು ಫ್ರೆಂಡ್ಸ್ ಜೊತೆ. ಸೊ ಯೂಟ್ಯೂಬ್ ವ್ಲಾಗ್ ಆಗುತ್ತೆ. ನನ್ನ ಮಗನ ಬರ್ತಡೇ ಮುಗಿದು 2 ಡೇಸ್ಗೆ ನಮ್ಮ ಹಸ್ಬೆಂಡ್ ಬರ್ತಡೇ. ಸೊ ಇದಕ್ಕೊಂದು ಅದಕ್ಕೊಂದು ಅಂತ ಏನಿಲ್ಲ ಬ್ಲಾಗು. ಸೊ ನನ್ನ ಮಗನ ಬರ್ತಡೇ ವ್ಲಾಗ್ ಜೊತೆಗೇ ನಮ್ಮ ಹಸ್ಬೆಂಡ್ ಬರ್ತಡೇ ವ್ಲಾಗನ್ನು ಮಾಡೋಣ ಅಂತ. ಏನಿಲ್ಲ, ಎಲ್ಲ ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಅವರೇ ಹೋಗಿ ಬಂದರು. ಹೋಗಿ ತಿಂಡಿ ಎಲ್ಲ ತಿನ್ಕೊಂಬಂದ್ವಿ. ಸರಿ ಡಾಬಾಗೆ ಹೋಗೋಣ, ಇಲ್ಲೇ ನಮ್ಮ ಬನ್ನೇರ್ಘಟ್ಟ ಡಾಬಾಗೆ ಅಂತ. ಫಸ್ಟು ಮನೇಲೆಲ್ಲ ಪ್ರಿಪೇರ್ ಮಾಡೋದು ಅಂದ್ಕೊಂಡ್ವಿ, ಬೇಡ ಬಾ ಅಂತ ಅಂದರು. ಹ್ಯಾಪಿ ಬರ್ತ್ಡೇ. ಸೊ ರಾಯಲ್ ಗ್ರೀನ್ ಡಾಬಾ ಅಂತ, ಬನ್ನೇರ್ಘಟ್ಟ ರೋಡು. ಸಾಮಾನ್ಯ ನಾವು ಇಲ್ಲೇ ಬರೋದು, ಸ್ವಲ್ಪ ದೂರ ಆಗುತ್ತೆ ನಮ್ಮ ಮನೆಯಿಂದ, ಬಟ್ ಫುಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಸಾಮಾನ್ಯ ಇಲ್ಲೇ ಬರೋದು ಯಾವಾಗಲೂ. ಫಸ್ಟ್ ಒಂದು ಮ್ಯೂಸಿಕ್ ಹಾಕೋಣ, ಈ ಮ್ಯೂಸಿಕ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ.